ಲಂಚ್ ಬಾಕ್ಸ್ ತೆಗ್ದಾಗ ಮುಖದಲ್ಲಿ ಒಂದ್ ಮುಗುಳ್ನಗೆ, ಊಟ ಮಾಡಿದಾಗ ಮನಸ್ಸಿಲೊಂದ್ ತೃಪ್ತಿ, ಮನೆಗ್ ಬಂದ್ಬಿಟ್ಟು ಊಟ ಸಖತ್ತಾಗಿತ್ತು ಥ್ಯಾಂಕ್ ಯು ಅಂತ ಹೇಳೋ ಒಂದು ಮಾತು ಇರ್ಲಿ ಅನ್ನೋದು ಲಂಚ್ ಬಾಕ್ಸ್ ಕಟ್ಕೊಡೋರ ಎಲ್ಲರ ಮನಸ್ಸಿನ ಮಾತಾಗಿರುತ್ತೆ. ನೀವೆಷ್ಟ್ ಸತಿ ಹೇಳಿದೀರಾ ಥ್ಯಾಂಕ್ ಯು ಅಂತ ನಿಮ್ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದವ್ರಿಗೆ? ನಮ್ಮನೆ ಲಂಚ್ ಬಾಕ್ಸ್ ಹೀಗ್ ರೆಡಿ ಆಗ್ತಾ ಇದೆ. ಹೊಸದಾಗಿ ಫಿಂಗರ್ ಮಿಲೆಟ್ ನೂಡಲ್ಸ್ ಅಂತೆ, ಮಿಲೆಟ್ಸ್ ನೂಡಲ್ಸ್ ಅಂತೆಲ್ಲ ಇಂಡಿಯನ್ ಸ್ಟೋರ್ಸ್ ಅಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನ ತಂದು ಗಾರ್ಲಿಕ್, ಮಶ್ರೂಮ್ ಮತ್ತು ಸ್ಪಿನಚ್ ಹಾಕಿ ಫ್ರೈ ಮಾಡಿ, ಬಾಯ್ಲ್ ಮಾಡಿದ ನೂಡಲ್ಸ್ ಕೂಡ ಹಾಕಿ, ಮತ್ತೆ ಅದಕ್ಕೆ ಮಸಾಲಾ ಪೌಡರ್ ಕೊಟ್ಟಿದ್ರು, ಅದನ್ನು ಹಾಕಿ ಶೇಜ್ವಾನ್ ಚಟ್ನಿನೂ ಮಿಕ್ಸ್ ಮಾಡಿ ನೂಡಲ್ಸ್ ರೆಡಿ ಆಯ್ತು. ಪನ್ನೀರ್ ಕರಿ ಮಾಡೋದಕ್ಕೆ ಮನೇಲಿ ಮಾಡಿದ ಟೋಫು ಮತ್ತೆ ಮನೇಲಿ ಮಾಡಿದ ಪನ್ನೀರ್ ಎರಡನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡಿ, ಅದಕ್ಕೆ ಕ್ಯಾಪ್ಸಿಕಮ್, ಆನಿಯನ್ ಮತ್ತೆ ಟೊಮೆಟೊನೆಲ್ಲ ಕ್ಯೂಬ್ಸ್ ತರ ಕಟ್ ಮಾಡಿ, ಅದಕ್ಕೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತೆ ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಹಾಕಿ ಅದನ್ನ ಸ್ವಲ್ಪ ಶಾಲೋ ಫ್ರೈ ತರ ಮಾಡ್ಕೊಂಡು, ಮಸಾಲಾ ಕರಿಗೆ ಮೊಸರು, ಕಡಲೆ ಹಿಟ್ಟು, ಚಿಲ್ಲಿ ಪೌಡರು, ಗರಂ ಮಸಾಲ, ಕಸೂರಿ ಮೇಥಿ, ಗೋಡಂಬಿ ಪೇಸ್ಟ್ ಮಾಡಿ ಅದಕ್ಕೆ ಹಾಕ್ಬಿಡ್ಬೇಕು. ಇದೆಲ್ಲ ಸ್ವಲ್ಪ ಕುಕ್ ಆದ್ಮೇಲೆ ಶಾಲೋ ಫ್ರೈ ಮಾಡಿದಂತ ವೆಜ್ಜೀಸ್ನು ಎಲ್ಲ ಹಾಕಿ ಕಲಿಸ್ಬಿಟ್ರೆ ನಮ್ಮ ಕರಿ ರೆಡಿ ಆಗೋಗುತ್ತೆ. ಇವಾಗ ಚಪಾತಿ ಕಲ್ಸ್ಕೊಳಕ್ಕೆ ನಾನು ಟೋಫು ಕೂಡ ಸ್ವಲ್ಪ ಕ್ರಂಬಲ್ ಮಾಡಿ ಹಾಕ್ತಾ ಇದ್ದೀನಿ. ಚಪಾತಿನೂ ಸ್ವಲ್ಪ ಇನ್ನೂ ಪ್ರೋಟೀನ್ ಫುಲ್ ಚಪಾತಿ ಆಗ್ಲಿ ಅಂತ. ಫೈನಲಿ ಚಪಾತಿನೂ ಮಾಡಿ ಅದಕ್ಕೊಂದ್ ಸ್ವಲ್ಪ ತುಪ್ಪ ಸವರಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳಿಗೆ ಕಳಿಸ್ಬಿಟ್ರೆ ಆಫೀಸ್ ಕೆಲ್ಸದ ಕಡೆ ಗಮನ ಕೊಡ್ಬೋದು.